ಹಲೋ, ನಮಸ್ತೆ ರಾಜು ಅವರೇ. ನಾವು XYZ ಪ್ರೈವೇಟ್ ಲಿಮಿಟೆಡ್ ನಿಂದ ಕರೆ ಮಾಡ್ತಿದೀವಿ. ನಾವು ನಿಮ್ಮ ಪ್ರದೇಶದಲ್ಲಿ ರೈತರ ಸಲುವಾಗಿ ಒಂದು ಯೋಜನೆ ಆರಂಭಿಸಿದ್ದೀವಿ. ನಮ್ಮ ಕಂಪನಿಯಿಂದ ಸಬ್ಸಿಡೈಸ್ಡ್ ದರದಲ್ಲಿ ಲೋನ್ ಪಡೆಯಲು ನೀವು ಅರ್ಹರಾಗಿದ್ದೀರಿ. ಓ ಹೌದೇ, ಸಂತೋಷ. ನೀವು ಕೊಡುವ ಆಫರ್ ಯಾವುದು? ನಾವು ಕೇವಲ 3% ಬಡ್ಡಿಯಲ್ಲಿ 5 ಲಕ್ಷದವರೆಗಿನ ವಿಶೇಷ ಲೋನ್ಸ್ ಕೊಡ್ತೀವಿ. ಇದರ ಪ್ರಯೋಜನ ಪಡೆಯಲು ನೀವು ವೆರಿಫಿಕೇಶನ್ಗಾಗಿ ನಿಮ್ಮ ಬ್ಯಾಂಕ್ ಖಾತೆ ಮತ್ತು ಆಧಾರ್ ವಿವರ ಹಂಚಿಕೊಳ್ಬೇಕು. ಸರಿ, ನಾನು ಈ ಬಗ್ಗೆ ಸ್ವಲ್ಪ ಯೋಚಿಸಿ ಆಮೇಲೆ ನಿಮ್ಗೆ ತಿಳಿಸ್ತೀನಿ. ಸರ್, ಈ ಆಫರ್ ಇರೋದು ಇವತ್ತು ಮಾತ್ರ. ಈ ಆಫರಿನ ಪ್ರಯೋಜನ ಪಡೆಯಲು ನೀವು ಕೂಡಲೇ 5,000 ರೂಪಾಯಿ ಪ್ರಾಸೆಸಿಂಗ್ ಶುಲ್ಕ ಕಳಿಸಬೇಕು. ಖಾತೆಯ ವಿವರಗಳನ್ನು ಕಳಿಸಿದ್ದೇನೆ, ಅದಕ್ಕೆ ಜಮಾ ಮಾಡಿಬಿಡಿ. ಓ ಹಾಗೇನು? ನಾನು ಕೂಡ್ಲೆ ಪ್ರಾಸೆಸಿಂಗ್ ಶುಲ್ಕ ಕಳಿಸ್ತೀನಿ. ಉಳಿದ ವಿವರಗಳನ್ನು ನಿಮ್ಮ ನಂಬರ್ಗೆ ಸದ್ಯದಲ್ಲೇ ಕಳಿಸ್ತೀನಿ. ಸರಿ ಸರ್, ನಾವು 1 ವಾರದೊಳಗೆ ಲೋನ್ ಅರ್ಜಿಯ ಸ್ಥಾನಮಾನವನ್ನು ತಿಳಿಸ್ತೀವಿ. ಲೋನ್ ಕೊಡುವವರ ಸುದ್ದಿ ಇಲ್ಲ, ಕಾಲ್ ಮಾಡಿ ವಿಚಾರಿಸ್ತೀನಿ. This number does not exist. ಅಯ್ಯಯ್ಯೋ, ಮೋಸ ಹೋಗ್ಬಿಟ್ಟೆ ನಾನು. ಜಾಗರೂಕರಾಗಿರಿ. ಆನ್ಲೈನ್ ಖೋಟಾ ಲೋನ್ ಆಫರ್ಗಳಿಂದ ದೂರವಿರಿ. ಮಾಡಬೇಕಾದದ್ದು: ಲೋನ್ ತೆಗೆದುಕೊಳ್ಳುವ ಮೊದಲು ಯಾವಾಗಲೂ ಸಾಲ ಪ್ರದಾತರ ವಿವರಗಳನ್ನು, ಭೌತಿಕ ವಿಳಾಸ, ಅಧಿಕೃತ ಜಾಲತಾಣ ಇತ್ಯಾದಿ ಪರಿಶೀಲಿಸಿಕೊಳ್ಳಿ. ಘಟನೆಯನ್ನು ಸಮೀಪದ ಸೈಬರ್ ಅಪರಾಧ ಪೊಲೀಸ್ ಸ್ಟೇಷನ್ ಹಾಗೂ ರಾಷ್ಟ್ರೀಯ ಸೈಬರ್ ಅಪರಾಧ ರಿಪೋರ್ಟಿಂಗ್ ಪೋರ್ಟಲ್ cybercrime.gov.in ನಲ್ಲಿ ವರದಿ ಮಾಡಿ. ಮಾಡಬಾರದು: ನಿಮ್ಮ ಸಾಲದ ಮಂಜೂರಾತಿಗಾಗಿ ಯಾವತ್ತೂ ಯಾವುದೇ ಮುಂಗಡ ಹಣ ಪಾವತಿಸಬೇಡಿ. ಬ್ಯಾಂಕ್ ಹಾಗೂ ಹಣಕಾಸು ಸಂಸ್ಥೆಗಳು ಸಾಲ ಮಂಜೂರಾತಿಗಾಗಿ ಎಂದಿಗೂ ಮುಂಗಡ ಶುಲ್ಕವನ್ನು ಕೇಳುವುದಿಲ್ಲ. ಯಾವುದೇ ಶುಲ್ಕಗಳಿದ್ದರೆ ಅವುಗಳನ್ನು ನಿಮ್ಮ ಸಾಲದ ಮೊತ್ತದಿಂದ ವಜಾ ಮಾಡಲಾಗುತ್ತದೆ ಮತ್ತು ಉಳಿದ ಮೊತ್ತವನ್ನು ನಿಮ್ಮ ಖಾತೆಗೆ ವರ್ಗಾಯಿಸಲಾಗುತ್ತದೆ.